ನೆಕ್ಸ್ಟ್ ಫಿಟ್ನೆಸ್ ಆಗಿ ಸಿಕ್ಸ್ ಪ್ಯಾಕ್ ಇತ್ತೀಚೆಗಷ್ಟೇ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೋಡಿದ್ರು ಕೂಡ ನಿಮ್ಮ ಸಿಕ್ಸ್ ಪ್ಯಾಕ್ ಕಾಣಿಸ್ತಾ ಇತ್ತು. ಆಕ್ಚುಲಿ ಆಲ್ಮೋಸ್ಟ್ 7 years ಇಂದ 7 years ಇಂದನೂ ಇವರೇ ನನ್ನ ಟ್ರೈನ್ ಮಾಡ್ತಿರೋದು. 7 years ಇಂದ ಮಾಡಿ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಅಡಿಕ್ಷನ್. ಜಿಮ್ಗೆ ಬರ್ಲಿಲ್ಲ ಅಂದ್ರೆ ಸುಸ್ತಾಗುತ್ತೆ. ಕಾರಣಕ್ಕೆ ನೀವು ಫಿಟ್ನೆಸ್ ಫ್ರೀಕ್ ಆಗೋದಕ್ಕೆ ಶುರು ಮಾಡಿದ್ವಿ. ಗೀತಾ ಸೀರಿಯಲ್ ಮಾಡ್ಬೇಕಾದ್ರೆ ತುಂಬಾ ದಪ್ಪ ಆಗ್ಬಿಟ್ಟಿದೆ. ಒಂದು ಯಾವುದೋ ಒಂದು ಪ್ರೋಮೋ ಮಾಡಿದ್ರು. ಆ ಪ್ರೋಮೋ ಮಾಡಿದಾಗ ನನಗೆ ಗೊತ್ತಾಗಿತ್ತು ನಾವೇನಾದ್ರೂ ಸ್ವಲ್ಪ ಎಡವಟ್ ಮಾಡಿದ್ರು ಕೂಡ ಅದು ಮತ್ತೆ ಬೇರೆ ರೀತಿನೇ ಪರಿಣಾಮ ಬೀರುತ್ತೆ. ಪ್ರೊಫೆಷನ್ ಆಗಿ ತಗೊಂಡಿಲ್ಲ ಇದನ್ನ ನನ್ನ ಪ್ಯಾಷನ್ ಆಗಿ ನಾನು ಕೂಡ ಎಲ್ಲ ಹುಡುಗರ ನಾನು ಸ್ಟಾರ್ಟ್ ಮಾಡಿದ್ದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡಾಕ್ಟರ್ ಬಾಸ್ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಡಾಕ್ಟರ್ ಬಾಸ್ ನ ಸ್ಪೆಷಲ್ ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಗೀತಾ ಹಾಗೇನೆ ನೂರು ಜನ್ಮಕ್ಕೂ ಸೀರಿಯಲ್ಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಧನುಷ್ ಅವರು. ನಟ ಧನುಷ್ ಅವರು ಫಿಟ್ನೆಸ್ ಫ್ರೀಕ್ ಆಗಿರುವಂತದ್ದು ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡಿದ್ರ. ಇತ್ತೀಚೆಗಷ್ಟೇ ಅವರು ಸಿಕ್ಸ್ ಪ್ಯಾಕ್ ಮೂಲಕ ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ ಆಗಿರ್ಬೋದು ಹಾಗೇನೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಕೂಡ ಎಂಟರ್ಟೈನ್ ಮಾಡಿದ್ರು. ಸ್ವತಃ ಈಗ ಅವರ ಫಿಟ್ನೆಸ್ ಟ್ರೈನರ್ ಜೊತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ಇಬ್ಬರು ಘಟಾನಿಘಟಗಳು ಮತ್ತೆ ಕೂತಂಗಿದೆ ನನಗೆ. ಅಂಡ್ ಹೇಗಿದೆ ಲೈಫ್? ಸೀರಿಯಲ್ಸ್ ಆಯ್ತು, ನೆಕ್ಸ್ಟ್ ಫಿಟ್ನೆಸ್ ಆಗಿ ಸಿಕ್ಸ್ ಪ್ಯಾಕ್ ಇತ್ತೀಚೆಗಷ್ಟೇ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೋಡಿದ್ರು ಕೂಡ ನಿಮ್ಮ ಸಿಕ್ಸ್ ಪ್ಯಾಕ್ ಕಾಣಿಸ್ತಾ ಇತ್ತು. ಸೊ ಏನಕ್ಕೆ ಇನ್ಸ್ಪಿರೇಷನ್ ಅಷ್ಟೊಂದು ಫಿಟ್ನೆಸ್ ಫ್ರೀಕ್ ಆಗಿರೋದಕ್ಕೆ ಅಂತ? ನಾನು ಆಕ್ಚುಲಿ ಆಲ್ಮೋಸ್ಟ್ 7 years ಇಂದ ಮಾಡ್ತಾ ಇದ್ದೀನಿ. 7 years ಇಂದನೂ ಇವರೇ ನನ್ನ ಟ್ರೈನ್ ಮಾಡ್ತಿರೋದು. ಅದು ಶೂಟಿಂಗ್ ಇದ್ರೆ ನಾನು ಬೆಳಗ್ಗೆ 3 ಗಂಟೆ 3:30 ಎದ್ದು ಜಿಮ್ ಬರ್ತೀನಿ. 3:30 ಬಂದು ಇವ್ರು ಫೋನ್ ಮಾಡಿದ್ರು 3:30 ಬಂದು ನನ್ನ ಟ್ರೈನ್ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಬೇರೆಯವರೆಲ್ಲ 5:30 ಓಪನ್ ಮಾಡ್ತಾರೆ ಜಿಮ್. ನಾನು ಇವಾಗ ಶೂಟಿಂಗ್ ಹೋಗ್ಬೇಕಂದ್ರೆ ನಾನು ಅಟ್ಲೀಸ್ಟ್ 2 hours ಮುಂಚೆ ಬಿಡ್ಬೇಕು ನಮ್ಮ ಮನೆಯಿಂದ. ನಿಮ್ಗೆ ಗೊತ್ತು ಬರ್ಬೇಕಂದ್ರೆ ಎಷ್ಟಿತ್ತು ಟ್ರಾಫಿಕ್. ಇಲ್ಲಿಂದ ನಾನು ನಾಗರಬಾವಿ ಅಲ್ಲಿ ಇಲ್ಲಿ ಶೂಟಿಂಗ್ ಇದ್ದಾಗ 2 hours ಮುಂಚೆ ಬಿಡ್ಬೇಕು. ಸೊ ಅದಕ್ಕಿಂತ 2 hours ಮುಂಚೆ ನಾನು ಎದ್ದು ಜಿಮ್ಗೆ ಬಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಇಲ್ಲಿಂದ ಬಿಟ್ರೆ ಹೇಳಿ ಟೈಮ್ ರೀಚ್ ಆಗ್ತೀನಿ. ನೋಡಿ ಆಲ್ಮೋಸ್ಟ್ 8:30 ರೀಚ್ ಆಗ್ತೀನಿ. 3:30 ಬಂದು ಲೈಕ್ ಫೋನ್ ಮಾಡಿ ನಾಳೆ 3:30 ಟ್ರೈನ್ ಮಾಡಕ್ಕಾಗತ್ತಾ ಅಂತ ಹೇಳಿದ್ರೆ ಮುಂದಿನ ಯಾವತ್ತೂ ಆಗಲ್ಲ ಅಂತ ಹೇಳಿದ. ಬಂದು ಟ್ರೈನ್ ಮಾಡಿದ್ದು. ಇವಾಗ ಸದ್ಯಕ್ಕೆ ಶೂಟಿಂಗ್ ಇಲ್ಲ. ಆಲ್ಮೋಸ್ಟ್ ಒಂದು 8:30 ಹಂಗ್ ಬರ್ತೀನಿ ಜಿಮ್ಗೆ. ಶೂಟಿಂಗ್ ಇದ್ರೆ ಆ ತರ, ಶೂಟಿಂಗ್ ಇಲ್ಲ ಅಂದ್ರೆ ಈ ತರ. ಒಟ್ನಾಗ ನಾನು ಒಂಥರ 7 years ಇಂದ ಮಾಡಿ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಅಡಿಕ್ಷನ್ ನನಗೆ. ಜಿಮ್ಗೆ ಬರ್ಲಿಲ್ಲ ಅಂದ್ರೆ ಸುಸ್ತಾಗುತ್ತೆ ನನಗೆ. ಜಿಮ್ಗೆ ಬರ್ಲಿಲ್ಲ ಅಂದ್ರೆ ದಿನ ಪೂರ್ತಿ ಒಂಥರ ಲೇಸಿನೆಸ್ ಆಗಿ ಕಳಿತಿರ್ತೀನಿ. ನಾನು ಎಷ್ಟೊಂದ್ ಸತಿ ಹೇಳಿದೀನಿ ಅಮಿತ್ಗೆ, ಜಿಮ್ಗೆ ಬಂದಿಲ್ಲ ಅಂದ್ರೆ ಸಂಡೇಸ್ ಎಲ್ಲ ಬರಲ್ಲ. ಸಂಡೇಸ್ ಒಂದಿನ ರೆಸ್ಟ್ ಮಾಡ್ತೀವಿ. ಒಂದಿನ ರೆಸ್ಟ್ ಮಾಡ್ತಿರೋದಕ್ಕೆ ನಂಗೆ ಒಂಥರ ಹೆಂಗೆ ಅಂದ್ರೆ ಜ್ವರ ಬಂದ್ರೆ ಹೆಂಗ್ ಫೀಲ್ ಆಗಲ್ಲ ಆ ತರ ಫೀಲ್ ಆಗ್ತಾ ಇರತ್ತೆ ನನಗೆ. ಅಕಸ್ಮಾತ್ ನಾನು ಏನಾದ್ರು ಜಿಮ್ಗೆ ಬರ್ದೆ ಶೂಟಿಂಗ್ ಏನಾದ್ರು ಹೋಗ್ಬಿಟ್ರೆ ಅಷ್ಟೇ ಫುಲ್ ಹಿಂಗ್ ನಿದ್ದೆ ಹಿಡಿತಾ ಇರತ್ತೆ. ಒಂದು 3:30 ಎದ್ದು ವರ್ಕೌಟ್ ಮುಗಿಸ್ಕೊಂಡು ಶೂಟಿಂಗ್ ಹೋದ್ರು ನನ್ಗೆ ನಿದ್ದೆ ಬರಲ್ಲ. ಏನು ಮಾಡದೆ ಹೋದ್ರೆ ಶೂಟಿಂಗ್ಗೆ ಅವಾಗ ನಿದ್ದೆ ಬರುತ್ತೆ. ಅಂದ್ರೆ ಆ ಲೆವೆಲ್ ಲೇಸಿನೆಸ್, ಆ ಲೆವೆಲ್ ಅಡಿಕ್ಷನ್ ಆಗಿದೆ ನನಗೆ. ಅದರಿಂದ ಅದೇ ನಡೀತಾ ಇದೆ ಒಂದ್ 7 years ಇಂದ. ಇನ್ನ ಮುಂದಕ್ಕೂ ನಡೆಸ್ತೀನಿ ಅಂತ ಅನ್ಕೊಂಡಿದೀನಿ, ನೋಡೋಣ. ಓಕೆ, ಯಾವ ಕಾರಣಕ್ಕೆ ನೀವು ಫಿಟ್ನೆಸ್ ಫ್ರೀಕ್ ಆಗೋದಕ್ಕೆ ಶುರು ಮಾಡಿದ್ರಿ ಅಂತ? ಆಕ್ಚುಲಿ ಗೀತಾ ಸೀರಿಯಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 1 year ಆದ್ಮೇಲೆ ತುಂಬಾ ದಪ್ಪ ಆಗ್ಬಿಟ್ಟಿದೆ. ಒಂದು ಯಾವ್ದೋ ಒಂದು ಪ್ರೋಮೋ ಮಾಡಿದ್ರು. ಆ ಪ್ರೋಮೋ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇವಾಗ ನಮ್ಮನ್ನ ನಾವು ನೋಡ್ಕೋಬೇಕಂದ್ರೆ ಆ ಲೆವೆಲ್ ಅನ್ಸಲ್ಲ. ಒಂದು ಟಿವಿಯಲ್ಲಿ ನೋಡಿದಾಗೆ ಗೊತ್ತಾಗೋದು ಎಷ್ಟ್ ದಪ್ಪ ಆಗಿದೀವಿ ಏನು ಅಂತ. ಆ ಪ್ರೋಮೋ ಇಂದ ಅವಾಗ ಸ್ಟಾರ್ಟ್ ಆಗಿದ್ ನನಗೆ ಇಲ್ಲ ಸಣ್ಣ ಆಗ್ಬೇಕು ಅಂತ. ಆಬ್ವಿಯಸ್ಲಿ ಇವಾಗ ನಾವು ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ ಬಾಡಿನ ಎಷ್ಟು ಚೆನ್ನಾಗಿ ಇವಾಗ ನಾವು ನಮ್ಮನ್ನ ನೋಡ್ಬೇಕು, ನಮ್ಗ ಅಷ್ಟು ಜನ ನೋಡ್ತಾ ಇದಾರೆ ಅಂದಾಗ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ನಾವು ಬಾಡಿನ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀವಿ, ಇವಾಗ ನಾವಿರೋ ಮನೆನೇ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ. ನೋಡಿ ಇವಾಗ ಜಿಮ್ಮೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ. ಲೈಕ್ ಲೈಫ್ ಲಾಂಗ್ ನಾವು ಕಳಿಬೇಕಾಗಿರೋದು ನಮ್ಮ ಬಾಡಿನ ಎಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಲೈಕ್ ಆಸ್ ಅನ್ ಆರ್ಟಿಸ್ಟ್ ನಾನು ನಮ್ಮ ಬಾಡಿನ ಕ್ಲೀನ್ ಆಗಿ ಇಟ್ಕೋಬೇಕು, ಲೈಕ್ ವೆಲ್ ಶೇಪ್ಡ್ ಆಗಿ ಇಟ್ಕೋಬೇಕು ಅಂತ ಆ ಲೆವೆಲ್ ಲೈಕ್ ಹಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅದೇ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ. ನಿಮ್ಮ ಟ್ರೈನರ್ ಬಗ್ಗೆ ಪರಿಚಯ ಮಾಡ್ಕೊಡೋದಾದ್ರೆ? ಅಮಿತ್ ಅಂತ. ಇಷ್ಟ ದಿನ ಅವ್ರ ಮನೆ ಮೇಲೆನೆ ಒಂದು ಸ್ಟುಡಿಯೋ ಓಪನ್ ಮಾಡಿದ್ರು, ಬರೀ ಪರ್ಸನಲ್ ಟ್ರೈನಿಂಗ್ ಮಾತ್ರ. ಅಲ್ಲೇ ಟ್ರೈನ್ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಒಂದು 4 months ಆಯ್ತಾ, 4 months ಇಂದ ಈ ಜಿಮ್ ಓಪನ್ ಮಾಡಿದ್ದು. ಚೆನ್ನಾಗಿ ನಡೀತಿದೆ, ಒಳ್ಳೇದಾಗ್ಲಿ. ಆಮೇಲೆ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಇವಾಗ ನನ್ನ ಫ್ರೆಂಡ್ ಜಿಮ್ ಇದು ಅದಕ್ಕೆ ಬರ್ತಾ ಇದೀನಿ ಅನ್ನೋದಕ್ಕಿಂತ ಈಸ್ ಅ ವೆರಿ ಗುಡ್ ಟ್ರೈನರ್. ನೀವು ಅವ್ರು ಹೇಳಿದ್ನ ಚಾಚು ತಪ್ಪದಂಗೆ ಅದೇ ತರ ಮಾಡಿದ್ರೆ 100% 3 months ಅಲ್ಲಿ ರಿಸಲ್ಟ್ ಬರುತ್ತೆ. ಲೈಕ್ ಪರ್ಫೆಕ್ಷನ್
ಇದು ಮಾಡ್ಬೇಕು ಅದೇ ಮಾಡ್ಬೇಕು ಅಂದಾಗ ಅದನ್ನೇ ಮಾಡಿದಾಗ 100% ರಿಸಲ್ಟ್ ಕೊಡ್ತಾರೆ. ಸೊ ಇಸ್ ವೆರಿ ಗುಡ್ ಟ್ರೈನರ್. ಅಮಿತ್ ಅವ್ರೆ, ನಾವ್ ಯಾರಿಗಾದ್ರೂ ಗೈಡ್ ಮಾಡೋದಕ್ಕಿಂತ ಮುಂಚೆ ನಾವು ಕಲ್ತಿರ್ಬೇಕು ಅನ್ನುವಂಥದ್ದು ಇರುತ್ತೆ. ಯಾಕಂತಂದ್ರೆ ನಾವೇನಾದ್ರೂ ಸ್ವಲ್ಪ ಎಡವಟ್ ಮಾಡಿದ್ರು ಕೂಡ ಅದು ಮತ್ತೆ ಬೇರೆ ರೀತಿನೇ ಪರಿಣಾಮ ಬೀರುತ್ತೆ. ಸೊ ನೀವ್ ಎಷ್ಟು ವರ್ಷಗಳಾಯ್ತು ಫಿಟ್ನೆಸ್ ವೀಕ್ ಬಂದು, ಈ ಒಂದು ಫಿಟ್ನೆಸ್ ಫೀಲ್ಡ್ ಬಂದು, ಹಾಗೆ ಎಷ್ಟು ವರ್ಷಗಳಿಂದ ನೀವು ಟ್ರೈನ್ ಅಪ್ ಮಾಡ್ತಿದ್ದೀರಾ? ಸೊ ನಾನು ಇದು ಸ್ಟಾರ್ಟ್ ಮಾಡಿದ್ದು ಪ್ರೊಫೆಷನ್ ಆಗಿ ತಗೊಂಡಿಲ್ಲ ಇದನ್ನ ನನ್ನ ಪ್ಯಾಷನ್ ಆಗಿ ನಾನು ಕೂಡ ಎಲ್ಲ ಹುಡುಗರ ತರ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಇದರಲ್ಲಿ ಬಹಳ ಆಸಕ್ತಿ ಇತ್ತು. ಆಸಕ್ತಿ ಇರೋದ್ರಿಂದ ಸರಿ ನಾನು ಇದನ್ನ ಮಾಡ್ಬೋದು ಅಂತ ಹೇಳಿ ಆಮೇಲೆ ಸರ್ಟಿಫಿಕೇಶನ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 12ರಿಂದ 15 ವರ್ಷದಿಂದ ಮಾಡ್ತಾ ಇದ್ದೀನಿ ಪ್ರೊಫೆಷನ್. ಈಗ ಧನುಷ್ ಅವ್ರು ಹೇಳ್ತಾ ಇದ್ರು 7 years ಇಂದ ನಾನು ಶುರು ಮಾಡಿದೆ ಅಂತ ಹೇಳ್ಬಿಟ್ಟು. 7 years ಬ್ಯಾಕ್ ಅವ್ರು ಬಂದಾಗ ಹೆಂಗಿತ್ತು ಬಾಡಿ ಶೇಪು? ಸೊ ಅವಾಗಿಂದ ಈಗ ಇಲ್ಲಿ ತನಕನೂ ಕೂಡ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಧನುಷ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ತುಂಬಾ ಜಾಸ್ತಿನೇ ಇದೆ ಹೇಳ್ಬೇಕಾದ್ರೆ, ಕೆಲವು ಮಾತಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ನನ್ನ ಹತ್ರ ಬಂದಿರೋ ಬೆಸ್ಟ್ ಸ್ಟೂಡೆಂಟ್ಸ್ ಅಂದ್ರೆ ಧನುಷ್ ಅಂತ ಹೇಳ್ಬೋದು. ಆ ಡೆಡಿಕೇಶನ್, ಇದು ನಾನೊಂದು ಸೆಲೆಬ್ರಿಟಿ ಅನ್ನೋದು ಒಂದು ಅಹಂ ಇಲ್ಲ. ಬಂದಿದ ತಕ್ಷಣ ಎಲ್ಲಾರು ನಾವ್ ಹೆಂಗಿರ್ತೀವೋ ಅದೇ ರೀತಿ ಬೆರೆತ್ಕೊಂಡು ಎಲ್ಲಾರ ಜೊತೆ ವರ್ಕೌಟ್ ಮಾಡಿದ್ದಿದೆ. ಸೊ ಇಲ್ಲಿ ತನಕನು 7 ವರ್ಷದಿಂದಾನು ಅವರು ಸೆಲೆಬ್ರಿಟಿ ಹಾಕಿಂತ ಮುಂಚೆಯಿಂದಾನು ನನ್ನ ಜೊತೆಗಿದ್ದಾರೆ. ಡೇ 1 ಹೆಂಗ್ ಬಂದ್ರು ಇವತ್ತು ಕೂಡ ನನ್ನ ಹತ್ರ ಹಾಗೆ ಇದಾರೆ. ಎಸ್ಪೆಷಲಿ ಧನುಷ್ ನನ್ನ ಬರೀ ಇದಂತ ಕ್ಲೈಂಟ್ ಅಂತ ಹೇಳಿದ್ರೆ ಸಾಕಾಗಲ್ಲ, ಒಂದು ನನ್ನ ತಮ್ಮನ್ ತರಾನೇ ಧನುಷ್. ಹೆಂಗ ಯಾಕಂದ್ರೆ ನನ್ನ ತಮ್ಮ ಇವರೆಲ್ಲ ಫ್ರೆಂಡ್ಸ್, ಇವರೆಲ್ಲ ಒಂದೇ ಬ್ಯಾಚ್. ಸೊ ನನ್ನ ತಮ್ಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಧನುಷ್ನ ಹೇಳ್ತಾ ಇವಾಗ ತಾನೆ ನಾನು 3 ಗಂಟೆಗೆ ಟ್ರೈನ್ ಮಾಡ್ತಾ ಇದ್ದೆ ಅಂತ. ಕೆಲವ್ರಿಗೆ ನೀವು 5 ಗಂಟೆ 6 ಗಂಟೆಗೆ ಬನ್ನಿ ಅಂದ್ರೆ ಬರೋರಿಲ್ಲ. ಅಂತದ್ರಲ್ಲಿ 3 ಗಂಟೆಗೆ ಬರ್ತೀನಿ ಅನ್ನೋದಾದ್ರೆ ಅವ್ರಿಗೆ ಆಸಕ್ತಿ ಇದೆ ಅಂದ್ರೆ ಒಂದು ಟ್ರೈನರ್ ಆಗಿ ನಮ್ಗೆ ಅದಕ್ಕಿಂತ 2 ಪಟ್ಟಷ್ಟು ಇರ್ಬೇಕು. ಸೊ ಹಾಗಾಗಿ ಅವ್ರು ಬರ್ತೀನಿ ಅಂದಾಗ ಇವತ್ ತನಕ ನಾನು ಇಲ್ಲ ಅಂತಿಲ್ಲ. ಆಮೇಲೆ ಧನುಷ್ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅವ್ರಿಗೆ ಜ್ವರ ಇದ್ರು ಜಿಮ್ಗೆ ಬರ್ತಾರೆ. ಆ ರೀತಿ ಎಷ್ಟೇ ಸರಿ ಬೇಡ ಬೇಡ ಅಂತ ಹೇಳಿದ್ರು ಜ್ವರ ಇದೆ ನೀವು ರೆಸ್ಟ್ ತಗೊಳ್ಳಿ ಅಂತಂದ್ರು ಆ ತರನು ಇಲ್ಲ. ಆಮೇಲೆ ಕೆಲವು ಟೈಮು ಬಹಳ ನಿಂತ್ಕೊಂಡು ಶೂಟಿಂಗ್ ಮಾಡಿ ಬ್ಯಾಕ್ ಪೇನ್ ಇರೋದು ಇದೆ. ಅಂತ ಟೈಮಲ್ಲೂ ಬಂದು ವರ್ಕೌಟ್ ಮಾಡಿದ್ದಿದೆ. ಸೊ ಅವ್ರಿಗೆ ಆ ಡೆಡಿಕೇಶನ್ ಇರೋದ್ರಿಂದ ಧನುಷ್ ಅವ್ರನ್ನ ಯಾವತ್ತೂ ಆ ಟೈಮಿಗೆ ಬರಬೇಡಿ ಮಾಡಬೇಡಿ ಅಂತ ಹೇಳಿಲ್ಲ. ಅವ್ರ ಟೈಮ್ ತಕ್ಕನಂಗೆನೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ. ಯಾಕಂದ್ರೆ ಅವ್ರ ಕೆಲಸ ಇರೋದೇ ಆ ರೀತಿ. ನಾವು ನಿಮ್ಗೆ ಇದೇ ಟೈಮಿಗೆ ಬನ್ನಿ ಅಂತ ಹೇಳಿದ್ರೆ ಪಾಪ ಅವ್ರ ಕೈಲೂ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಆ ರೀತಿ ಟ್ರೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ನಮ್ ಟ್ರೈನರ್ ನನ್ನ ರೆಸ್ಟ್ ತಗೋ ಅಂತ ಹೇಳೋದಕ್ಕೆ ಜಾಸ್ತಿ ಬೈದಿರೋದು. ರೆಸ್ಟ್ ತಗೋ, ಕಮ್ಮಿ ಮಾಡು ವರ್ಕೌಟ್ ಅಂತ ಹೇಳಿ ಬೈದಿರೋದೇ ಜಾಸ್ತಿ. ನನಗೆ ಬ್ಯಾಕ್ ಪೇನ್ ಇವಾಗ ಡೆಡ್ ಲಿಫ್ಟ್ ಎಲ್ಲ ಮಾಡ್ಬೇಕಂದ್ರೆ ಒಂದೊಂದ್ಸತಿ ಬ್ಯಾಕ್ ಕ್ರಾಂಪ್ ಎಲ್ಲ ಆಗಿರುತ್ತೆ. ಬೇಡ ಸ್ವಲ್ಪ ರೆಸ್ಟ್ ಮಾಡು, ರೆಸ್ಟ್ ತಗೋ ಅಂತ ಅಂತಾರೆ. ನಾವು ರೆಸ್ಟ್ ತಗೊಳ್ದೆ ಬಂದು ವರ್ಕೌಟ್ ಮಾಡೋದೇ ಲೈಕ್ ಮಲಗಿಸ್ಬಿಡ್ತಾರೆ ನನ್ನ ಬೆಂಚ್ ಮೇಲೆ ಮಲಗಿಸ್ಬಿಟ್ಟು ಅವರೇ ತಗೊಂಬಂದ್ ನನ್ನ ಕೈಗೆ ವೆಯ್ಟ್ ಕೊಟ್ಟು ಆತರ ವರ್ಕೌಟ್ ಮಾಡ್ಸಿರೋದು ಉಂಟು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಧನುಷ್ ಅವರು ಫಸ್ಟ್ ನನ್ನ ಹತ್ರ ನಾನೊಂದು ಜಿಮ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ದು ಧನುಷ್ದು ಪರಿಚಯ ಆಗಿತ್ತು. ಧನುಷ್ ಅವ್ರು ಅಲ್ಲಿ ಬಂದಾಗ ನಾರ್ಮಲ್ ಆಗಿ ವರ್ಕೌಟ್ ಮಾಡ್ತಾ ಇದ್ರು. ಅವಾಗ್ಲಿಂದಾನೇ ನೋಡ್ತಾ ಇದ್ದೆ. ಅವಾಗಿನ್ನ ಅವ್ರು ಆರ್ಟಿಸ್ಟ್ ಆಗಿರ್ಲಿಲ್ಲ. ಸೊ ಆರ್ಟಿಸ್ಟ್ ಆಗ್ಬೇಕು ಅಂತ ಇತ್ತು. ಬಟ್ ಅವ್ರ ಪ್ರೊಫೆಷನಲಿ ಅವಾಗ ಸ್ಟಡೀಸ್ ತಾನೇ ಮುಗಿಸ್ಕೊಂಡು ಟ್ರೈ ಮಾಡ್ತಾ ಇದ್ರು. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲಾಕ್ ಡೌನ್ ಆಯ್ತು. ಲಾಕ್ ಡೌನ್ ಆದಾಗ ನಂಗೆ ಒಂದ್ ದಿವಸ ಒಂದು ಮೆಸೇಜ್ ಬರುತ್ತೆ, ಚೆನ್ನಾಗಿದ್ದೀರಾ ಅಂತ ಮೆಸೇಜ್ ಬಂತು. ಚೆನ್ನಾಗಿದೆ, ನೀವ್ ಹೆಂಗಿದ್ದೀರಾ, ಹೆಂಗ್ ನಡೀತಾ ಇದೆ, ಎಲ್ಲಿ ಲಾಕ್ ಡೌನ್ ಆಗಿದೆ, ಮನೆಯಲ್ಲೇ ಇದ್ದೀನಿ, ವರ್ಕೌಟ್ ಇಲ್ಲ ಅಂತ ಹೇಳಿದ್ರು. ಮನೆಯಲ್ಲೇ ವರ್ಕೌಟ್ ಮಾಡ್ಬೋದಲ್ವಾ ಅಂತಂದೆ. ಹೌದು ಮಾಡ್ತಾ ಇದ್ದೀನಿ, ಬಟ್ ನನಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಇಲ್ಲ, ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಿಮ್ ಮನೆ ಮೇಲೆ ಟೆರೆಸ್ ಇದೆಯಾ ಅಂತ ಹೇಳಿದೆ. ಹೌದು ಇದೆ, ಮನೆ ಮೇಲೆ ಹೋಗ್ಬೋದು, ಆಕ್ಸೆಸ್ ಇದೆ ಅಂತ ಹೇಳಿದೆ. ಮನೆ ಮೇಲೆ ಏನೇನಿದೆ ನೋಡಿ ಅಂತ ಹೇಳಿದೆ. ಇಟ್ಕೆ ಕಲ್ಲಿದೆ ಅಂತಂದು. ಇಟ್ಕೆ ಕಲ್ಲು, ಹಾಲೋ ಬ್ರಿಕ್ಸ್ ಎಲ್ಲ ಇದೆ. ನೀವು ಅದನ್ನೇ ನೀವು ಬೆಂಚ್ ಆಗಿ ಮಾಡ್ಕೊಂಡು ಅದನ್ನೇ ನೀವು ವರ್ಕೌಟ್ ಮಾಡ್ಕೊಂಡು ಡಂಬಲ್ ಏನೋ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಒಂದ್ ಡಂಬಲ್, ಒಂದ್ ಬಾರ್ಬಲ್, ಒಂದ್ 2.5 kg ಪ್ಲೇಟ್ ಅಷ್ಟೇ, ಪ್ಲೇಟ್ ಏನೋ ಇತ್ತು. ಸೊ ನಾನ್ ಇವಾಗ 6 ಪ್ಯಾಕ್ ಮಾಡ್ಬೇಕಲ್ಲ ಅಂತ ಹೇಳಿದ್ರು. ಆ ಲಾಕ್ ಡೌನ್ ಅಲ್ಲಿ ನಾನು ಬರೀ ನನ್ನ ಗೈಡೆನ್ಸ್ ಅಲ್ಲಿ ಯಾರು ಇಲ್ದಾರ ಅವ್ರೊಬ್ರೇನೆ ಅವರು 6 ಪ್ಯಾಕ್ ಅವಾಗ್ಲೇ ಮಾಡಿದ್ರು. ನಾನ್ ಇಲ್ದಾರನೆ ಜಸ್ಟ್ ನಾನು ವರ್ಕೌಟ್ ಹೇಳಿದ್ದೆ, ಇದನ್ ಮಾಡಿ ಅಂತ. ಡಯಟ್ ಕೂಡ ಹೇಳಿರ್ಲಿಲ್ಲ, ಅವರೇ ಡಯಟ್ ಮಾಡ್ಕೊಂಡು ಅವ್ರಿಗೆ ಆ ರೀತಿ ಡೆಡಿಕೇಶನ್. ಸೊ ಆ ರೀತಿ ಧನುಷ್ ಅವರು ಇವತ್ತು ಇವರು ಈ ರೀತಿ ಕಾಣೋದಕ್ಕೆ, ನಿಮ್ಗೆಲ್ಲ ಕಾಣೋದಕ್ಕೆ ಕಾರಣ ಅವ್ರ ಡೆಡಿಕೇಶನ್. ನಮ್ ಟ್ರೈನಿಂಗ್ ಗಿಂತ ಹೆಚ್ಚಾಗಿ ಅವ್ರ ಡೆಡಿಕೇಶನ್ ಜಾಸ್ತಿ. ಈಗ ನೀವ್ ಹೇಳಿದ್ರಿ 7 years ಬ್ಯಾಕ್ ಅಂದ್ರೆ ಗೀತಾ ಸೀರಿಯಲ್ ನಲ್ಲಿ ನೀವೊಂದು ಪ್ರೋಮೋದಲ್ಲಿ ನೋಡ್ಕೊಂಡ್ಮೇಲೆ ನಾನ್ ದಪ್ಪ ಆಗಿದ್ದೀನಿ ಅಂತ ಅನ್ಸುತ್ತೆ. ಸೊ ಅವಾಗಿಂದ ನೀವು ವೆಯ್ಟ್ ಕಡಿಮೆ ಮಾಡೋದಕ್ಕೆ ಶುರು ಮಾಡಿದ್ರ ಅಥವಾ ಫಿಟ್ನೆಸ್ ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರ? ಅದೇ ಹೇಳದ್ನಲ್ಲ, ನಾವು ಚೆನ್ನಾಗಿ ಕಾಣಿಸೋದ್ ಬೇಕು ಸರ್. ಇವಾಗ ಥಿಯೇಟರ್ಗೆ ಇವಾಗ ಒಂದೊಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಥಿಯೇಟರ್ಗೆ ಬರ್ಬೇಕು ಅಂದ್ರೆ ನಮ್ಮನ್ನ ನೋಡ್ಬೇಕು ಅಂತ ದುಡ್ಡು ಕೊಟ್ಟು ಬರ್ತಾರೆ. ಆ ಜನರಿಗೆ ಮೋಸ ಮಾಡಬಾರ್ದು, ಚೆನ್ನಾಗಿ ಕಾಣಿಸ್ಬೇಕು. ನಾವು ಹೊಟ್ಟೆ ಬಿಟ್ಕೊಂಡು ಹೀರೋ ಅಂತ ಯಾರು ಅಕ್ಸೆಪ್ಟ್ ಮಾಡಲ್ಲ. ಆಮೇಲೆ ಇವಾಗ ಸೀರಿಯಲ್ ಮಾಡ್ಬೇಕಂದ್ರು ಅಷ್ಟೇ,
ಒಂದ್ ಸೀರಿಯಲ್ ನೋಡ್ಬೇಕಂದ್ರೂ ಅವರು ಆ ದುಡ್ಡನ್ನ ಲೈಕ್ ಆ ಟೈಮ್ ನ ದುಡ್ಡನ್ನ ಸ್ಪೆಂಡ್ ಮಾಡಿರ್ತಾರೆ. ಅದಕ್ಕೆಲ್ಲದಕ್ಕೂ ನಾವು ವ್ಯಾಲ್ಯೂ ಕೊಡಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು, ನಮ್ ಕೈಯಲ್ಲಿ ಆದಷ್ಟು ನಾವು ಅವ್ರಿಗೆ ಎಂಟರ್ಟೈನ್ ಮಾಡ್ಬೇಕು. ಲೈಕ್ ಆಕ್ಟಿಂಗ್ ಆಗ್ಲಿ, ಒಂದು ಬಾಡಿ ಲೈಕ್ ಅವ್ರು ನೋಡ್ಬೇಕಾದ್ರೆ ಚೆನ್ನಾಗಿದ್ದಾನ ಗುರು ಅಂತ ಅನ್ಸ್ಬೇಕು. ಅದಕ್ಕೋಸ್ಕರ ನಾನು ಆತರ ಸ್ಟಾರ್ಟ್ ಮಾಡಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.